ನಿನ್ನೆ ಸೆಂಟ್ರಲ್ ಬಡ್ಜೆಟಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಡ್ಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಡ್ಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿ ಜೆ ಪಿಯವರು. ನಾಲಾಯಕ್ ಬಿ ಜೆ ಪಿ ಸಂಸದರು ಅವ್ರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಡ್ಜೆಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ್ ಎಂ ಪಿಗೂ ಯೋಗ್ಯತೆ ಇಲ್ಲ. ಬಿ ಜೆ ಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ್ ಎಂ ಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ. ಇವತ್ತು ₹1 ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ 60 ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಟ್ಟೋದು ನಾವು. ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದರೆ ಎರ್ರಾಬಿರಿ ಕೊಡೋರೇನೋ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕೆ ಅವರು ಕೊಟ್ಟಿದ್ದಾರೆ. ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಡ್ಜೆಟ್ಟು. ಇದು ಯಾವ ವಿಕಸಿತ ಭಾರತನೋ ನನಗಂತೂ ಅರ್ಥ ಆಗ್ತಿಲ್ಲ. ನರೇಗಾ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ, ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮಗೆ ಗೌರವ ಕೊಡಲಿಲ್ಲ, ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರು. ಇದು ಬಿ ಜೆ ಪಿಯ ಅಸಮರ್ಥತೆಗೆ ಇದು ಕಾರಣ ಸರ್. ನೋಡಿ ಮೇಡಮ್, ಯಡಿಯೂರಪ್ಪ ಸಾಹೇಬರು ಭಾಳ ದೊಡ್ಡವರು. ಅವರು ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ಯಡಿಯೂರಪ್ಪ ಸಾಹೇಬರು ಸರ್ವಾಂಗೀಣಿ ಬಡ್ಜೆಟ್ ಅಂತ ಹೆಂಗೆ ಹೇಳಿದ್ದಾರೆ ಅಂದರೆ, ಮೋಸ್ಟ್ಲಿ ಅವ್ರು PS ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ. ನಾನು ಯಡಿಯೂರಪ್ಪ ಸಾಹೇಬರು ಬಡ್ಜೆಟ್ ಹೋದ್ಮೇಲೆ ಸರ್ವಾಂಗೀಣಿ ಬಡ್ಜೆಟ್ ಅಂತ ಹೇಳಿದ್ರೆ ಒಳ್ಳೇದು ಅಂತ ಯಡಿಯೂರಪ್ಪ ಸಾಹೇಬರಿಗೆ ವಿನಂತಿಸ್ತೀನಿ. ನಿಮ್ಮ PSಗಳು ಓದಿರಲ್ಲ ಸರ್ ಮೇಡಮ್, ಅವ್ರು ಮೊನ್ನೆನೇ ಬರೆದುಬಿಟ್ಟಿರ್ತಾರೆ ಏನು ಹೇಳಬೇಕು ಅಂತ. ನಿನ್ನೆ ಬಡ್ಜೆಟ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಇಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು ಭಾಳ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಅಂತ ಭಾವಿಸಿದ್ದೀನಿ. ಅದಕ್ಕೆ ಅಲ್ವಾ IT ಅವ್ರನ್ನ ED ಅವ್ರನ್ನ ಎಲ್ಲ ಕಳಿಸಿ CJ ರಾಯ್ ಅಂತವ್ರನ್ನ ಅಲ್ವಾ ಈಗ ಜೋಶಿ ಅವ್ರಿಗೆ ಏನಾಗಿದೆ ಮಾತಾಡೋಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಸೀನಿಯರ್ ಮೋಸ್ಟ್ BJP ಲೀಡ್ರಲ್ಲ. ಹೆಂಗೆ ಸರ್ ನೀವು ಬಡ್ಜೆಟ್ ಓದಿದ್ರೆ ಬರೀ ರೈಲು ಬೆಂಗಳೂರಿಂದ ಚೆನ್ನೈಗೆ, ಚೆನ್ನೈಯಿಂದ ಹೈದರಾಬಾದ್ಗೆ ಬರೀ ರೈಲು ಬಿಟ್ಟರೆ ಮಾತಾಡಿದ್ರೆ ರೈಲು ಅಂತೀರಾ. ರೈಲು ಬಿಡೋದು ಬಿಟ್ಟು ಏನು ಸರ್ ಇದೆ ಬಡ್ಜೆಟಲ್ಲಿ ಹೇಳಿ ಸರ್? ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಾ ಮೇಡಮ್? ವೆರಿ ಸಿಂಪಲ್. ಜೋಶಿ ಸಾಹೇಬ್ರಿಗೆ ನಾನು ಸವಾಲಾಗ್ತೀನಿ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೇಳಿ. ಏನಾದರೂ ಮಾತಾಡಿದ್ರೆ ವಿಕಸಿತ ಭಾರತ್ ಅಂತ ಹೇಳೋದಲ್ಲ, ಕರ್ನಾಟಕಕ್ಕೆ ಅಂಕಿ ಅಂಶಗಳ ಸಮೇತ ಹೇಳಕ್ಕೆ ಹೇಳಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಸುಮ್ಮನೆ ಸರ್ಕಾರನ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ ಸರ್. ನಿಮಗೆ ಮತ ಕೊಟ್ಟಿದ್ದಾರೆ ಸರ್ ಜನ, ನಿಮ್ಮನ್ನು ಗೆಲ್ಲಿಸಿದ್ದಾರೆ ಸರ್ ಜನ. ನೀವು ಯಾಕೆ ಸರ್ ಕರ್ನಾಟಕಕ್ಕೆ ಮೋಸ ಮಾಡ್ತಿದ್ದೀರಾ? ಜೋಶಿ ಸಾಹೇಬ್ರೆ, ಇಷ್ಟು ಅಂಧಭಕ್ತಿ ಇರಬಾರ್ದು ಜೋಶಿ ಸರ್. ನೀವು ಓದ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಅಂದರೆ ಗೌರವ ಇರಬೇಕು. ಇದೇನು ಸರ್ ನಿಮ್ಮ ನಾಯಕರ ಬಗ್ಗೆ ಅಂಧಭಕ್ತಿ ಕ್ರಿಯೇಟ್ ಆಗ್ತಿದೆ ಅನ್ನೋದು ನನ್ನ ವಾದ ಮೇಡಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.